ಇವತ್ತು ಕೂಡ ಇಂಥ ಕಿತ್ತೋಗಿರೋ ಫಿಲಮ್ಗಳನ್ನ ನೋಡಿ ಎಂಕರೇಜ್ ಮಾಡಿ. ನೀವು ಸ್ನೇಹಿತರೆ ನಮಸ್ತೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕನ್ನಡದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ಅವರು ಈಗ ಕಾಂತಾರ ಚಿತ್ರದ ಮೇಲೆ ತಿರುಗಿ ಬಿದ್ದಿದ್ದಾರೆ. ಸದ್ಯ ಲಾಯರ್ ಜಗದೀಶ್ ಅವರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಏನ್ ಮೆಸೇಜ್ ಕೊಡ್ತಾ ಇದ್ದಾನೆ ಅವನು? ಆ ಫಿಲಮ್ ಅಲ್ಲಿ ಏನ್ ಮೆಸೇಜ್ ಇದೆ? ಭ್ರಷ್ಟಾಚಾರದ ಬಗ್ಗೆ ಇದೆಯಾ? ರಿಷಬ್ ಶೆಟ್ಟಿ ಅವರ ಕಿತ್ತೋಗಿರೋ ಕಾಂತಾರ ಚಿತ್ರವನ್ನ ಯಾರು ಕೂಡ ನೋಡಬೇಡಿ ಅಂತ ಲಾಯರ್ ಜಗದೀಶ್ ಅವರು ಈಗ ವಿಡಿಯೋವೊಂದನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ. ಹಾಗಾದ್ರೆ ಲಾಯರ್ ಜಗದೀಶ್ ಅವರು ಈ ರೀತಿಯಾಗಿ ರಿಷಬ್ ಶೆಟ್ಟಿ ಮತ್ತು ಕಾಂತಾರ ಚಿತ್ರದ ಮೇಲೆ ಆರೋಪವನ್ನ ಮಾಡಲು ಕಾರಣವೇನು, ಇದರ ಹಿಂದಿನ ಉದ್ದೇಶವೇನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಲಾಯರ್ ಜಗದೀಶ್ ಅವರ ಈ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ. ಫಿಲಂ ನೋಡಕ್ಕೆ ಅಂತ ನಾನು ಬರಲ್ಲ ಅಂತಂದೆ. ನನಗೆ ಆ ಫಿಲಂ ಇಂದ ಕಲಿಯೋದು ಏನೂ ಇಲ್ಲ. ಸ್ನೇಹಿತರೆ, ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿರುವ ಲಾಯರ್ ಜಗದೀಶ್ ಅವರು ಸಾಕಷ್ಟು ಸಮಯಗಳಿಂದ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ವಿಡಿಯೋ ಮಾಡಿಕೊಂಡು ಬಂದಿರುವುದನ್ನ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ. ಆದರೆ ಇತ್ತೀಚೆಗೆ ರಿಷಬ್ ಶೆಟ್ಟಿ ಮತ್ತು ಅವರ ಕುಟುಂಬದವರು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ರಿಷಬ್ ಶೆಟ್ಟಿ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಈಗ ಲಾಯರ್ ಜಗದೀಶ್ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸ್ನೇಹಿತರೆ, ತಮ್ಮದೇ ಶೈಲಿಯ ಮಾತುಗಳಿಂದ ವಿಡಿಯೋ ಮೂಲಕ ಆಕ್ರೋಶವನ್ನ ಹೊರಹಾಕುತ್ತಾ ಬಂದಿರುವ ಲಾಯರ್ ಜಗದೀಶ್ ಅವರು ಇದೀಗ ಕಾಂತಾರ ಚಾಪ್ಟರ್ 1 ಚಿತ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿರುವ ಲಾಯರ್ ಜಗದೀಶ್ ಅವರು ಇದೀಗ ಕಾಂತಾರ ಚಿತ್ರವನ್ನ ಯಾರು ಕೂಡ ನೋಡಬೇಡಿ ಅಂತ ವೀಕ್ಷಕರಿಗೆ ಕರೆ ಕೊಟ್ಟಿದ್ದಾರೆ. ಇದು ಬುಳ್ಳೆ ಫಿಲಮ್. ಈ ಬುಳ್ಳೆ ಫಿಲಂಗೆ ನೀವು ಇಷ್ಟೊಂದು ಬಂಡವಾಳ ಹಾಕ್ತೀರಿ ಅಂತಂದ್ರೆ ರಿಷಬ್ ಶೆಟ್ಟಿ ತನ್ನ ಫ್ಯಾಮಿಲಿ ಸಮೇತ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇಂಥವನ ಚಿತ್ರವನ್ನ ಯಾರು ಕೂಡ ಬೆಂಬಲಿಸಬಾರದು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಲಾಯರ್ ಜಗದೀಶ್ ಅವರು ವಿಡಿಯೋ ಶೇರ್ ಮಾಡಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ರಿಷಬ್ ಶೆಟ್ಟಿ ಅವರಿಗೆ ನಿಮಗೆ ಬುದ್ಧಿ ಇಲ್ವಾ ಅಂತ ಲಾಯರ್ ಜಗದೀಶ್ ಅವರು ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ಕಾಂತಾರ ಚಿತ್ರದಲ್ಲಿ ಸಮಾಜಕ್ಕೆ ಅಗತ್ಯವಾದ ಯಾವುದೇ ರೀತಿಯ ಸಂದೇಶವಿಲ್ಲ ಅಂತ ಲಾಯರ್ ಜಗದೀಶ್ ಅವರು ಕಾಂತಾರ ಚಿತ್ರದ ಮೇಲೆ ಕಿಡಿಕಾರಿದ್ದಾರೆ. ಬ್ಲಾಕ್ ಕೋಟ್ ನೋಡ್ತಿರಲ್ಲ, ಅವನು ದುಡ್ಡು ಮಾಡ್ಕೊಳ್ಳಿ ಅಂತ ನಿಮಗೆ ಬುದ್ಧಿ ಇಲ್ವಾ? ಫಿಲಮ್ ನಮ್ಮನ್ನ ಗೂಬೆ ಮಾಡಿ ಆತ ಯಾರ ಬಳಿ ಹೋಗಿ ಕೂತಿದ್ದಾನೆ ನೋಡಿ ಅಂತ ಲಾಯರ್ ಜಗದೀಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸದ್ಯ ಲಾಯರ್ ಜಗದೀಶ್ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಸ್ನೇಹಿತರೆ, ಕಾಂತಾರ ಚಿತ್ರ ಮತ್ತು ರಿಷಬ್ ಶೆಟ್ಟಿ ಅವರ ಮೇಲೆ ಲಾಯರ್ ಜಗದೀಶ್ ಅವರು ಮಾಡಿರುವ ಈ ಆರೋಪದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.